ನಾನು ಆಗಲೇ ಹೇಳಿದೆ ಚಂದ್ರಿಗೆ ಮಾತಾಡಿಕೊಡೋಣ ಅಂತೇಳಿ ಚಂದ್ರಿಗೆ ಅವರು ಮತ್ತು ತಿಮ್ಮಾಪುರ್ ಸರ್ ಅವರು ಬಹಳ ಅರ್ಥಪೂರ್ಣವಾದಂತ ಮತ್ತು ಅವಶ್ಯಕವಾದಂತ ಚಿಂತನೆಯನ್ನ ತಮ್ಮ ಎದುರಿಗೆ ಇಟ್ಟಿದ್ದಾರೆ. ಅದರ ಜೊತೆಗೆ ನಾವೆಲ್ಲರೂ ಸೇರಿ ಆ ಚಿಂತನೆಗಳಿಗೆ ಸರ್ಕಾರವನ್ನ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಮಾಡೋಣ ಅಂತ ಹೇಳ್ತಾ ಸರ್, ಈಗಾಗಲೇ ತಿಮ್ಮಾಪುರ್ ಸರ್ ಹೇಳಿದ್ರು ಸರ್, ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತೇಳಿ ನಮ್ ಕಸ್ತೂರಿ ಅಕ್ಕವ್ರು ಹೇಳಿದ್ರು, ನಾಳೆ ನೀವು ಅಂತ ನಾಡದಲ್ಲಿ ಅಲ್ಲಿ ಬರ್ರಿ ಅಂತ. ಅಂದ್ರೆ ನಾವು ಮೂಲಭೂತ ಸೌಕರ್ಯಗಳಿಂದ ನಮ್ಮ ಕನ್ನಡ ಶಾಲೆಯನ್ನ ವಂಚಿತರಾಗಿ ಮಾಡ್ತಾ ಇದ್ವಿ, ಅದು ಮೊದಲಾಗ್ಬೇಕು ಸರ್. ಮತ್ತೆ ಇಲ್ಲೇ ಬೆಳಗಾವಿಯಲ್ಲೇ ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸಾರ್ಥಿನಗರ ಶಾಲೆ ಸರಿಯಾಗಿ ಕೂಡ್ಕೊಳ್ಳೋಕೆ ಜಾಗ ಇಲ್ಲ, ಬೇರೆ ಒಂದು ಬಾಡಿಗೆ ಕಟ್ಟಡದ ಒಂದು ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಅಲ್ಲಿ ಆ ಶಾಲೆ ನಡ್ಸಕತ್ತಾರೆ ಸರ್. ಅದಕ್ಕೊಂದು ಕಾರ್ಪೊರೇಷನ್ ಅಥವಾ ಜಿಲ್ಲಾ ಪಂಚಾಯತ್ ಯಾರು ನೀಡಿ ಒಂದು ನಿವೇಶನ ಮಾಡಿ ಅದಕ್ಕೊಂದು ಹೊಸ ಕಟ್ಟಡ ಆಗುತ್ತೆ. ಸುಮಾರು 150-180 ಹುಡುಗರದ ಸರ್. 7ನೇ ತರಗತಿವರೆಗೆ ಶಾಲೆ ನಡೀತದ, ಆದ್ರೆ ಅಲ್ಲಿ ಹೊರಟೆ ಒಂದು ಅಡಿಗೆ ಕೋಣೆ ಇಲ್ಲ, ಶೌಚಾಲಯನೂ ಇಲ್ಲ. ಇವತ್ತೇ ಒಂದು ಪತ್ರಿಕೆಯಲ್ಲಿ ಬಂದೈತಿ, ಎಲ್ಲಾ ಮಕ್ಕಳಿಗೆ ಶೌಚಾಲಯ ಇರಬೇಕು, ಹೆಣ್ಮಕ್ಳಿಗೆ ಆಮೇಲೆ ಗಂಡ್ ಮಕ್ಕಳಿಗೆ ಬೇರೆ ಬೇರೆ ಆದಂತ ಶೌಚಾಲಯ ಇರಬೇಕು, ಹೆಣ್ಮಕ್ಳಿಗೆ ನ್ಯಾಪ್ಕಿನೂ ಕೊಡ್ಬೇಕು ಅನ್ನೋದು ಇವತ್ತಿನ ಒಂದು ಕೇಂದ್ರ ಸರ್ಕಾರದ ಆದೇಶ ಕೂಡ ಐತೆ ಸರ್. ಆ ಪ್ರಕಾರ ಶಾಲೆಯಲ್ಲಿ ಎಲ್ಲ ಸೌಕರ್ಯಗಳು ಸಿಗಬೇಕನ್ನೋದು ಒಂದು ಕೋರಿಕೆ. ಅದೇ ರೀತಿ ಈಗ ನಾಮಫಲಕದ ಬಗ್ಗೆನೂ ನಮ್ಮ ತಾಲೂಕರವರು ಮಾತಾಡಿದ್ದಾರೆ. ನಾನು ಕೂಡ ಪ್ರತಿಯೊಂದು ಸರ್ ಕಮಿಷನರ್ ಸರ್ ತಮಗೂ ಫೋನ್ ಮಾಡಿದೀನಿ, ತಮಗೂ GPS ಫೋಟೋಗಳನ್ನು ಕಳಿಸಿದ್ವಿ, ವಿತ್ GPS ಫೋಟೋ ನನ್ನ ಕಡೆ ನೀವು ಕಳಿಸಿದ್ದು ಎಲ್ಲ ನನ್ನ ಕಡೆ ದಾಖಲಾತಿ ಅವ, ಏನು ಕ್ರಮ ಆಗ್ತಾ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ ಸರ್. ಕನಿಷ್ಠ ಪಕ್ಷ ನೀವು ಅವ್ರನ್ನ ತೆಗಿಯಕ್ ಹೋಗ್ಬೇಡಿ ಸರ್. ಆಗ ಯಾವ ಹಾಕಿರ್ತಾರಲ್ಲ ಅವನು ನೋಟಿಸ್ ಕೊಟ್ಟು ದಂಡ ಹಾಕುವಂತ ಒಂದು ಕಾನೂನು ಇರ್ಬೇಕಾದ್ರೆ ಯಾಕೆ ಹೆದರಕತ್ತೀರ ಸರ್? ನಿಮ್ ಕಾನೂನು ಸರ್ಕಾರ ಕೈಯಾಗ ಕೊಟ್ಟಿದ್ದಿಲ್ಲ. ಯಾವುದೇ ಅಧಿಕಾರಿ ಸದ್ಭಾವನೆಯಿಂದ ಕೂಡಿದಂತ ನಾಮಫಲಕವನ್ನ ಕನ್ನಡಕ್ಕೋಸ್ಕರ ತೆರವುಗೊಳಿಸಿದ್ರೆ ಆ ಅಧಿಕಾರಿ ಮೇಲೆ ಪೊಲೀಸ್ ಕೇಸ್ ಆಗಬಾರ್ದು, ಪ್ರಾಸಿಕ್ಯೂಷನ್ ಆಗಬಾರ್ದು, ಯಾವುದೇ ಪ್ರಕರಣ ದಾಖಲಾಗಬಾರ್ದು ಅಂತೇಳಿ ನಿಮ್ಗೆ ಕಾನೂನಲ್ಲೇ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ನೀವು ಮತ್ತೆ ಯಾಕೆ ಅದನ್ನ ಮಾಡೋದಿಲ್ಲ? ಏನು ನಿಮ್ಮ ಜವಾಬ್ದಾರಿಗಳಿಂದ ಜಾರ್ಕೊಳ್ಳುವಂತ ಕೆಲಸ ಮಾಡಕತ್ತಿರ ಏನು ನಮ್ಗೆ ಗೊತ್ತಿಲ್ಲ. ಸರ್, ಕರ್ನಾಟಕದ ರಾಜ್ಯಪತ್ರ ಇತ್ತು ನನ್ನ ಕಡೆ, ಕನ್ನಡ ಭಾಷಾ ವಿಧೇಯಕ 22 ಎಲ್ಲ ಕನ್ನಡ ಅನುಷ್ಠಾನದ ಬಗ್ಗೆ ಹೇಳ್ತಾರೆ ಸರ್. ಕೇಂದ್ರ ಸರ್ಕಾರ ಇರಲಿ, ತಗೋಬಾರ್ದು ಅಂತ ಇಲ್ಲ ಸರ್. ಅದಲ್ಲ, ತಗೋಬಾರ್ದು ಅಂತ ಹೇಳಿಲ್ಲ, ತಗೋಬೇಕು. ಒಂದ್ ವೇಳೆ ನಿಮ್ಮ ಮೇಲೆ ಕಾನೂನು ಕ್ರಮ ಯಾರು ತಗೊಳ್ಳೋದಂಗಿಲ್ಲ, ನಿಮ್ಮ ಮೇಲೆ ಯಾರು ಆಗ್ಬಾರ್ದು. 27ನೇ ಖಂಡಿಕೆಯಲ್ಲಿ ಈ ಅಧಿನಿಯಮದ ಮತ್ತು ಅದರ ಅಡಿಯಲ್ಲಿ ರಚಿಸಿದ ನಿಯಮಗಳು ಹಾಗೂ ಆದೇಶದ ಅನುಸಾರವಾಗಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಯಾವುದೇ ದಾವೆ, ಅಭಿಯೋಜನೆ ಅಥವಾ ಇತರ ಕಾನೂನು ವಿವರಣೆಯನ್ನು ಹೂಡಲು ಅವಕಾಶ ಇರುವುದಿಲ್ಲ. ನಿಮಗೆ ಸಂರಕ್ಷಣೆ ಇದೆ ಸರ್. ಅದು ಮತ್ತೆ ಯಾಕೆ ಆಗ್ತಾ ಇಲ್ಲ ಸರ್? ಮತ್ತೆ ಯಾಕೆ ಆಗ್ತಾ ಇಲ್ಲ? ನಿಮಗೆ ಸಂರಕ್ಷಣೆ ಇದೆ. ಇದು ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರದ ಕಾನೂನಿನಲ್ಲೇ ವಿಧೇಯಕದಲ್ಲೇ ಸಂರಕ್ಷಣೆ ಒದಗಿಸಿಕೊಟ್ಟಾಗ ನೀವು ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಯಾಕೆ ಕರ್ತವ್ಯ ಲೋಪ ಯಾಕೆ ಆಗಕತ್ತೈತಿ? ನಿಮ್ಮ ಕರ್ತವ್ಯ ಲೋಪ ಯಾಕೆ ಅಂತ ಕೇಳೋದು ಸರ್. ಈಗ ಮಾನ್ಯ SP ಅವರಿಗೆ ಭರತ ಹುಣ್ಣಿಮೆ ಸಂದರ್ಭದಲ್ಲಿ ಅವರಲ್ಲಿ ಹೋಗ್ಬೇಕಾಗಿದೆ. ಸೊ ನಾನು ಕಮ್ಯುನಿಕೇಟ್ ಮಾಡ್ತೀನಿ, ಅವರಿಗೆ ಇಲ್ಲಿಂದ ವಿರಾಮವನ್ನು ಕೊಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ಅವರೇ. ಡಾಕ್ಟರ್ ಅವರು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಒಂದು ಸಜೆಷನ್ ಏನಂದ್ರೆ, ಗವರ್ಮೆಂಟ್ ಸ್ಕೂಲಲ್ಲಿ ಈಗ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ತಮಿಳುನಾಡಲ್ಲಿ ಸಪರೇಟ್ ರಿಸರ್ವೇಶನ್ ಇದೆ. ರಿಸರ್ವೇಶನ್ ಮೆಡಿಕಲ್ ಕಾಲೇಜಸ್ 10% ಇದೆ. ತಮಿಳುನಾಡಲ್ಲಿ ಸುಮಾರು ಒಂದು 13,000 ಸೀಟ್ ಇದೆ. 1,300 ಜನ
ಮಾಧ್ಯಮ ತಮಿಳು ಮಾಧ್ಯಮದಲ್ಲಿ ಯಾರ್ಯಾರು ಓದ್ತಾರೋ ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ಈಗ ಅದರಿಂದ ಪ್ರಮೋಟ್ ಆಗ್ತಾ ಇದೆ. ಈಗ ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತೀವಿ ಅಂದ್ರೆ ನಮಗೆ ಅವಕಾಶ ಸಿಗ್ತದೆ. ಇದಕ್ಕೆ ಹಿಂದೆ ಎಷ್ಟು ಡಾಕ್ಟರ್ಸ್ ಬಂದಿಲ್ಲ. ಈಗ ಇಂಥ ಒಂದು 13,300 ಜನಕ್ಕೆ ಅವಕಾಶ ಸಿಗ್ತದೆ. ಸೊ ಕರ್ನಾಟಕದಲ್ಲಿ ನೀವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ. ಸುತ್ತಮುತ್ತ ಆರಂಭ ಮಾಡ್ಬೇಕು ಸರ್, ಇಲಾಖೆಗಳಲ್ಲಿ ಆಂದೋಲನ ಆರಂಭ ಮಾಡ್ತೇವೆ. ಇನ್ನು ರಾಜ್ಯ ಮಟ್ಟದಲ್ಲಿ ಆಗ್ಬೇಕು. ಮೆಡಿಕಲ್ ಸೀಟಲ್ಲಿ ಇದೆ, ಮೆಡಿಕಲ್ ಸೀಟಲ್ಲಿ 10%. ಸರ್ ಬಿಎಡಿ ನೀಟ್ ಕರ್ನಾಟಕ ನೀಟಲ್ಲಿ ಇದೆ, ಇಂಟರ್ನಲ್ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಸೊ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ 10% ಇದೆ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಅಪ್ರೂವ್ ಆಗಿದೆ. ಐ ಥಿಂಕ್ ಇಲ್ಲ ನಮ್ಮಲ್ಲಿಲ್ಲ. ಸರ್ ಉಳ್ಕಿದ ಎಲ್ಲ ಕಡೆ ಇದೆ. ಮೆಡಿಕಲ್ ಕಾಲೇಜ್ ಸೀಟಲ್ಲಿ ಇದೆ. ಉಳಿದ ಎಲ್ಲಾ ರಾಜ್ಯಗಳಲ್ಲಿದೆ, ಕರ್ನಾಟಕದಲ್ಲಿ ನಮ್ಮ ದುರ್ದೈವ ಇದು. ಹೌದಾ ಸರ್? ರಿಸರ್ವೇಶನ್ ಅಲ್ಲಿ ಕನ್ನಡ ರೂರಲ್ ಅದೆಲ್ಲ ಇರುತ್ತೆ. ಹಂಗಂಗ 1 to 10 ಸರ್ 1 to 10 ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿಗೆ ಕೃಪಾಂಕ ಕೊಡ್ತಾರೆ. ಹೌದು ಕೊಡ್ತಾರಲ್ವಾ? ಅಷ್ಟೇ ಕೊಡ್ತಾರೆ. ಅಂದ್ರೆ ರಿಸರ್ವೇಶನ್ ಅಲ್ಲಿ ಕ್ರಪಾಂಕ ಅಷ್ಟೇ ಕೊಡ್ತಾರೆ, ರಿಸರ್ವೇಶನ್ ಇಲ್ಲ. ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಇದೆ. ಗವರ್ಮೆಂಟ್ ಕೆಲಸ ಮಾಡಿ ಮಾರ್ಕ್ಸ್ 10ನೇ ತರಗತಿವರೆಗೆ ಇಲ್ಲ, 1ರಿಂದ 10ನೇ ತರಗತಿವರೆಗೆ ಓದೋರಿಗೆ ಕೃಪಾಂಕ ಅಷ್ಟೇ ಕೊಡ್ತಾರೆ ಸರ್. ನಮ್ ಬೇಡಿಕೆ ಇರೋದು ಎಲ್ಲರೂ 1ರಿಂದ 10ನೇ ತರಗತಿವರೆಗೆ ಓದೋರಿಗೆ ಕೊಡ್ಬೇಕು ಅನ್ನೋದು. 10-15% ರಿಸರ್ವೇಶನ್ ಕೊಡ್ಬೇಕಂತ ಡಿಮಾಂಡ್. ಉಳ್ಕಿ ಎಲ್ಲ ಸ್ಟೇಟಲ್ಲಿ ಕೊಡ್ತಾರೆ. ಶಾಲೆಯಲ್ಲಿ ಓದಿದವರಿಗೆ, ಕನ್ನಡ ಶಾಲೆಯಲ್ಲಿ ಓದಿದವರಿಗೆ ಇದನ್ನು ನಾವು ಪ್ರೊಸೀಡಿಂಗ್ಸ್ ಅಲ್ಲಿ ಬರೀತೀವಿ. ನೆಕ್ಸ್ಟ್ ಟೈಮ್ ನಮ್ಮ ಉಸ್ತುವಾರಿ ಸಚಿವರು, ಗಡಿ ಅಭಿವೃದ್ಧಿ ಸಚಿವರು ಎಲ್ಲರೂ ಬಂದಾಗ ನೆಕ್ಸ್ಟ್ ನಮ್ಮ ಚಿಂತನ ಮಂಥನ ಮಾಡುವಾಗ ಇದೆಲ್ಲ ನಾನು ತಮ್ಮ ಪರವಾಗಿ ಪ್ರಸ್ತಾವನೆ ನಾನು ಸಲ್ಲಿಸ್ತೇನೆ. ಓಕೆ ಥ್ಯಾಂಕ್ ಯು ಸರ್. ಐ ಥಿಂಕ್ ಸಾಧ್ಯತೆ ಇದ್ರೆ ಸಚಿವರು ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಪರವಾಗಿ ತಮಗೂ ಧನ್ಯವಾದ ಸರ್. ಈಗಾಗಲೇ ನಮ್ಗೆ ತೋರಿಸಿದ ಹಾಗೆ ಕರ್ನಾಟಕದ ಗೆಜೆಟ್ ನಲ್ಲಿ ತಮ್ಮ ಸಂರಕ್ಷಣೆ ಐತಿ, ತಾವು ಅದನ್ನ ಮಾಡ್ಬೇಕು ಸರ್. ಆಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನ ಕರ್ತವ್ಯಕ್ಕೆ ವಹಿಸಬೇಕು. ತಾವು ಜಿಲ್ಲಾಧಿಕಾರಿಗಳಿದ್ದೀರಿ, ಅದು ತಮಗೂ ಅಧಿಕಾರ ಇದೆ, ಮಹಾನಗರ ಪಾಲಿಕೆ ಆಯುಕ್ತರಿಗೂ ಅಧಿಕಾರ ಇದೆ. ಯಾರು ನೀವು ಮಾಡಿಲ್ಲ ಸರ್, ಯಾರನ್ನೂ ಮಾಡಿಲ್ಲ. ಒಬ್ಬ ಕರ್ತವ್ಯ ಅಧಿಕಾರಿನ ನೇಮಿಸಬೇಕು. ಆ ಕರ್ತವ್ಯ ಅಧಿಕಾರಿ ಲೋಪ ಮಾಡಿದ್ರು ಅವ್ರಿಗೂ ಜುರ್ಮಾನೆ ಹಾಕೋ ಕಾನೂನು ಐತೆ ಸರಿ. ಅದು ಅವ್ರಿಗೂ ಜುರ್ಮಾನೆ ಹಾಕ್ಬೋದು. ಕರ್ತವ್ಯ ಅಧಿಕಾರಿ ಲೋಪ ಮಾಡಿದ್ರೆ ಕರ್ತವ್ಯ ಅಧಿಕಾರಿ ಇದು ಫೈಲ್ ನಾವು ಆಲ್ರೆಡಿ ಆರ್ಡರ್ ಇಶ್ಯೂ ಮಾಡಿದ್ವಿ. ಹಿಂದಿನ ಡಿಸಿಗಳು ಆರ್ಡರ್ ಇಶ್ಯೂ ಮಾಡಿದಾರ ಚೆಕ್ ಮಾಡಬೇಕು. ಈಗ ನಾವು ಮಾಡಲಿಲ್ಲ ಅಂತ ಯೂಶಲಿ ಮಾಡಿರ್ತಾರೆ. ಅವ್ರು ಯಾರಂತ ಅವರು ಮರ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾವು ನೆನ್ಪು ಮಾಡ್ಬೇಕು, ನೀವೇ ಇದ್ದೀರಿ ಅಂತ. ಇಲ್ಲ ಅಂದ್ರೆ ಹೊಸ ಆದೇಶವನ್ನು ನೀವು ನನ್ನ ಮುಖಾಂತರ ಹೊರಡಿಸಬೇಕು. ಹೀಗೆ ಯಾರು ಮಾಡ್ತೀವಿ ನಾವು ಅಲ್ಲಿ ಕಾನೂನು ನೋಡೋಣ, ಯಾರ್ಯಾರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ ನೋಡ್ಕೊಂಡು ನಾವು ಆಯ್ಕೆ ಮಾಡೋಣ. ಜಾರಿ ನಿರ್ದೇಶನಾಲಯ ಕನ್ನಡ ಸಂಸ್ಕೃತಿ ಇಲಾಖೆ ಮೇಡಮ್, ನೀವು ಕಮಿಷನರ್ ಸರ್ ಮೇಲೆ, ಡಿಸಿ ಅವ್ರ ಮೇಲೆ ನೀವು ಜರ್ಕೊಂಡ್ರೆ ಅವ್ರ ಮೇಲೆ ಹಾಕಿ ನಿಮ್ದು ಕರ್ತವ್ಯ ಇದೆ. ನೀವು ಅವ್ರಿಗೆ ಹೇಳಿದ್ರೆ ಅವ್ರ ಮುಖಾಂತರ ಮಾಡ್ಬೋದು ಸರ್. ಅದು ಅಲ್ಲದೆ ಅದು ಇಲ್ಲ ಡಿಸೈಡ್ ಮಾಡೋ ಪವರ್ ಯಾರಿಗಿದೆ? ನನಗಿದೆಯಾ? ನಿಮ್ಗೆ ಇದೆ ಸರ್, ಕಾನೂನಲ್ಲಿ ನನಗೆ ಹೌದು. ನಾನು ಡಿಸೈಡ್ ಮಾಡ್ತೀನಿ. ನೀವು ಜಿಲ್ಲಾ ಸಮಿತಿ, ತಾಲೂಕಾ ಸಮಿತಿ, ಸ್ಥಳೀಯ ಮಂಡಲ ಸಮಿತಿಗಳನ್ನ ಎಲ್ಲ ನಾನು ಡಿಸೈಡ್ ಮಾಡ್ತೀನಿ. ನನಗೆ ಫೈಲ್ ಮೂವ್ಮೆಂಟ್ ಅದಾಗಲಿ ಸರ್. ಅದು ಆಗ್ಬೇಕಂತಂದ್ರೆ ಇಲ್ಲಿ ಅನ್ಯ ಭಾಷೆಗೆ ಬೋರ್ಡ್ಗಳು ಹೆಚ್ಚಾಗತ್ತೆ ಸರ್. ನಮ್ಮ ಮೊನ್ನೆ ನಿಪ್ಪಾಣಿಗೆ ಹೋಗಿ ಪೌರಾಯುಕ್ತರಿಗೆ ಕೊಟ್ಟು ಬಂದಿದ್ದೀನಿ. ನಿನ್ನೆ ಕೂಡ ಕಾಂಟೋನ್ಮೆಂಟ್ ಸಿಇಒ ಅವರಿಗೆ ಹೋಗಿ ಒಂದು ಮನವಿ ಕೊಟ್ಟು ಬಂದಿದ್ದೀನಿ. ಅಲ್ಲಿ ನೀವು ಕನ್ನಡ ಬಳಕೆ ಮಾಡ್ತಾ ಇಲ್ಲ, ನಾಮಫಲಕಗಳಾಯ್ತು, ಜಾಹೀರಾತುಗಳಲ್ಲಾಯ್ತು, ನೀವು ಕೇಂದ್ರ ಸರ್ಕಾರದ ಅಧೀನದೊಳಗೆ ಒಳಪಟ್ರು ತ್ರಿಭಾಷಾ ಸೂತ್ರ ಆದ್ರೂ ಅಳವಡಿಸ್ಕೋಬೇಕಂತ ನಿನ್ನೆ ಹೇಳಿ ಬಂದಿದ್ರು. ಅವರು ಒಪ್ಪಿದ್ದಾರೆ ಸರ್. ಈಗಾಗಲೇ ನಮ್ಮ ಚಂದ್ರಗಿರಿ ಅವ್ರು ಹೇಳಿದಂಗ ಪ್ರಧಾನಿಯವರು ಮಾಡಿದಾರೆ ಅಂತ ಹೇಳಿ ಗುಜರಾತ್ ಕಂಟೋನ್ಮೆಂಟ್ ಬೋರ್ಡ್ ಮಾಡಿ ಬಂದಂತ ಅಧಿಕಾರಿ ಅದಾರ. ಗುಜರಾತ್ದಲ್ಲಿ ಅನುಷ್ಠಾನ ಮಾಡಿ ಬಂದಾರ ಸರ್, ಇಲ್ಲೂ ಮಾಡ್ತಾರೆ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ. ತಾವು ಅವ್ರ ಜೊತೆ ಮಾತಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಇಲ್ಲ, ಸುಧಮ್ ಅವರು ಹೊಸದಾಗಿ ಸಿಇಒ ಕಂಟೋನ್ಮೆಂಟ್ ಆಗಿ ಬಂದಿದ್ದಾರೆ. ಬಹಳ ಒಳ್ಳೆ ಅಧಿಕಾರಿ ಹಾಗೂ ಈ ಲೋಕಲ್ ಇಶ್ಯೂಸ್ ಬಗ್ಗೆ ಬಹಳ ಪ್ರಜ್ಞಾವಂತರು. ಹೌದು ಸರ್, ಅವರು ಡೆಫಿನೆಟ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಸರ್, ಈಗ MES ನವರು ಪದೇ ಪದೇ ನಮ್ಮನ್ನ ಕನ್ನಡಿಗರನ್ನ, ಕನ್ನಡ ಹೋರಾಟಗಾರರನ್ನ ಹೀಯಾಳಿಸುವಂತ ಕೆಲಸ ಮಾಡ್ತಾರೆ. ಆಮೇಲೆ ಅವರು ಕನ್ನಡ ಹೋರಾಟಗಾರ ಅಂತ ಅನ್ನೋದಿಲ್ಲ, ಕಾರಣಿ ಅಂತ ಶಬ್ದ ಉಪಯೋಗ ಮಾಡ್ತಾರೆ.
ಇದು ಬಹಳ ನಮ್ಗೆ ಅವಮಾನ ಮತ್ತು ಸಿಟ್ಟು ಬರ್ತದೆ ಸರ್. ಅವ್ನು ಹೋಗಿ ಹೊಡಿಬೇಕು ಅನ್ಸ್ತದ. ಲಾಲ್ ಪಿವಳ ಆಮೇಲೆ ನಮ್ ಕನ್ನಡ ಭಾವಕ್ಕ ಹಳದಿ ಕೆಂಪು ಅನ್ನೋದಲ್ಲ, ಲಾಲ್ ಪಿವಳಿ ಅಂತ ಸರ್. ಈ ಕಾನಡಿ ಲಾಲ್ ಪಿವಳಿ ಕಾನಡಿ ಅಂತ ಹೇಳ್ತಾರೆ. ನಾವು ಏನ್ ತಿಳ್ಕೊಬೇಕು ಸರ್ ಅವ್ರನ್ನ? ಅವ್ರ ಮೇಲೆ ಯಾರ್ಯಾರು ಅದನ್ನು ಪತ್ರಿಕೆಯಲ್ಲಿ ಬರ್ತಾವ ಸರ್, ಬೇಕಾದ್ರೆ ನಿಮ್ಗೆ ಪತ್ರಿಕಾ ವರದಿ ಕೊಡ್ತೀನಿ. ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್, ಅದೊಂದಾಗ್ಬೇಕು ಸರ್. ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು ಸರ್. ಅವ್ರು ಹಿಂಗ ಬಿಟ್ಟರೆ ನಮ್ಗೆ ಯಾರು ಕೇಳೋರಿಲ್ಲ ಅಂತ ಹೇಳ್ತಾರೆ ಸರ್. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರ ಜೊತೆ ನಾನೊಂದು ಮೀಟಿಂಗ್ ಮಾಡಿಸಿದ್ದೀನಿ. PTI ಅಲ್ಲಿ ಒಂದು ಅಂಬಡ್ಸ್ಮೆಂಟ್ ಇದೆ, ಅದರ ಬಗ್ಗೆ ನನ್ನ ಜೊತೆ ಸಿಟಿ ಸಾಹೇಬ್ರ ಜೊತೆ ಚರ್ಚೆ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಅದೇ ಸರ್, ಈಗ ತಾಲೂಕರವರು ಹೇಳಿದಂಗೆ ಸರ್, ಬೆಳಗಾವಿ ಹೆಸರು 2014ರಲ್ಲಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡು ರಾಜ್ಯ ಸರ್ಕಾರ ಬದಲಾವಣೆ ಮಾಡಿದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಏರ್ಪೋರ್ಟು, ರೈಲ್ವೆ ಇಲಾಖೆ, ಬ್ಯಾಂಕು, ಪೋಸ್ಟ್ ಆಫೀಸು, ಸೆಂಟ್ರಲ್ ಎಕ್ಸೈಸ್ ಎಲ್ಲ ಕೂಡ ಬೆಳಗಾವಿ ಅಂತ ಬರ್ತಾರೆ. ಎಲ್ಲರೂ ಬೆಳಗಾವಿ ಅಂತ ಬರ್ತಾರೆ. ಆದ್ರೆ ಮರಾಠಿ ಪತ್ರಿಕೆಯಾದಂತ ತರುಣ್ ಭಾರತ್, ಸಕಾಳು, ಪುಡಾರಿ, ಆಮೇಲೆ ಇನ್ನಿತರ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಬೆಳಗಾವ್ ಅಂತ ಬಯಸ್ತಾರೆ. ಮತ್ ಕಾನೂನಿಗೆ ಕಿಮ್ಮತ್ ಏನ್ ಸರ್? ನಮ್ಮ ಮೇಲೆ ಒಂದು 10 ಕಿಮ್ಮತ್ ಇದು ಪೊಲೀಸ್ ಕೇಸ್ ಆಗ್ತಾವ ಸರ್. ಅದು ಕಾನೂನು ಉಲ್ಲಂಘನೆ ಕೇಸ್ ಆಗುದಿಲ್ಲ ಸರ್? ಅದು ಆಗ್ಬೇಕಲ್ಲ ಸರ್? 2014 ಆಗೈತಿ. ಈಗ BNS ಕಾಯ್ದೆ ಬಂತಂತ ನಮ್ಮಲ್ಲಿ ಧಟ್ ಒಂದು ಬುದ್ಧಿ ಬಿಡ್ತಾರೆ ಸರ್, ನಾವೇನಾದ್ರು ಮಾಡಿದ್ವು ಅಂತ. 2014 ಜಾರಿ ಆಗಿದ್ದು ಕಾನೂನು ಲಾಗು ಹೋಗುದಿಲ್ಲ ಅಂತಂದ್ರೆ ಈ ಆಯ್ತು, ನೋಟೆಡ್. ಅದೇ ರೀತಿ ಅಧಿಕೃತವಾಗಿ ಸರ್ಕಾರದ ಒಂದು ಆ್ಯಡ್ ಕೊಡ್ತಾರೆ ಅಥವಾ ಟೆಂಡರ್ ಕೊಡ್ತೀವಿ, ಅದನ್ನ ಬೆಳಗಾವಿ ಅಂತ ಹಾಕ್ತೀವಿ. ಅವ್ರು ಯಾರು ಕೊಡೋದು ಅವ್ರು ಫೀಸ್ ತಗೋತಾರೆ ಪೇಪರ್ದವ್ರು, ಅದನ್ನ ಬೆಳಗಾವ್ ಅಂತ. ಈಗ ನೆಕ್ಸ್ಟ್ ಸರ್ ನಾವು ಅರ್ಥ ಇಲಾಖೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ನಾನು ವಾರ್ತಾ ಇಲಾಖೆಗೆ ಒಂದು ಬರ್ತೀನಿ ಸರ್, ಕಮಿಷನರ್ಗೂ ಬರ್ದೆ. ನಾವೇನ್ ಕೊಟ್ಟು ಬೆಳಗಾವಿ ಅಂದ್ರೆ ಬೆಳಗಾವಿ ಹಾಕ್ಬಿಟ್ಟು ಗೊತ್ತ ಮತ್ತೆ ಬೆಳಗಾವ್ ಅಂತ ಬರೀತಾರೆ. ಹೌದು. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್. ನಾವು ಯಾರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್. ವಾರ್ತಾ ಇಲಾಖೆ ಅವ್ರಿಗೆ ಲೈಸೆನ್ಸ್ ಕೊಡ್ಬೋದು. ವಾರ್ತಾ ಇಲಾಖೆ ಅಂತ ಬಂದ್ ಮಾಡ್ತಿದ್ದೇವೆ. ತರುಣ್ ಭಾರತ್ ಪುಡಾರಿ ಕರೆದು ಅವರು ಬೆಂಕಿ ಕಲ್ಲಿ ಬಿಡೋರು. ಅಲ್ಲ, ಸರ್ಕಾರಿ ಜಾಹೀರಾತು ಇದ್ರೆ ಅವ್ರು ಬಿಲ್ಲ ಪಾಸ್ ಮಾಡಬಾರ್ದು. ಬೆಳಗಾವಿ ಅಂತ ನೋಡಿದ್ರೆ ಪಾಸ್ ಮಾಡಬೇಕು, ಇಲ್ಲ ಬಿಲ್ ಪಾಸ್ ಮಾಡಬಾರ್ದು. ಜಾಹೀರಾತು ಕೊಡ್ಬಾರಲ್ಲ ಅವ್ರಿಗೆ. ಕೊಡಬಾರ್ದು, ಯಾಕೆ ಕೊಡ್ತಾರೆ? ಯಾಕೆ ಜಾಹೀರಾತು ಕೊಡ್ಬೋದು ಮಾಡ್ರಿ. ಅವಶ್ಯಕತೆ ಏನಿಲ್ಲ ಸರ್. ನಿಪ್ಪಾಣಿ ಖಾನಾಪುರ ಭಾಗದಲ್ಲಿ ಪಟ್ಟಣ ಪಂಚಾಯತ್ ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು ಸರ್, ಅಲ್ಲಿ ಕನ್ನಡ ಬಳಕೆ ಬಹಳ ಕಡಿಮೆ ಸರ್. ಮೊನ್ನೆ ಆಗ್ಲೇನೆ ಪ್ರಸ್ತಾಪ ಮಾಡಿದಂಗ ನಿಪ್ಪಾಣಿಯಲ್ಲಿ ಒಂದು ಮನವಿ ಕೊಡ್ತೀನಿ, ಅದಕ್ಕೆ ಸ್ವೀಕೃತಿ ತಗೋತೀನಿ. ಸ್ವೀಕೃತಿ ಕನ್ನಡದಾಗ ಕೊಡೋದು ಕೇಳ್ತೀನಿ ಸರ್. ಒಂದು ಅರ್ಧ ಗಂಟೆ ಕೂತ್ರನು ಸ್ವೀಕೃತಿ ನನಗೆ ಕನ್ನಡದಾಗ ಸಿಗ್ಲಿಲ್ಲ. ಆ ಸ್ವೀಕೃತಿ ಟಸ್ಸೇನೂ ಇಲ್ಲ, ಸಿಕ್ಕಾನಿಲ್ರಿ ಅವ್ರ ಕಡೆ. ಇಷ್ಟು ಸರ್ಕಾರಿ ಅಧಿಕಾರಿಗಳು. ಆಮೇಲೆ ಸರ್ಕಾರಿ ಅಧಿಕಾರಿಗಳನ್ನ ಬೇರೆ ಭಾಷೆದಾಗ ನೀವು ಅವ್ರ ಜೊತೆ ಮಾತಾಡಕ್ ಇಡಿದ್ರೆ ಅವ್ರು ಯಾವ ರೀತಿ ಕನ್ನಡ ಕಲಿತಾರೆ ಸರ್? ನಿಪ್ಪಾಣಿ ನಗರಸಭೆಗಳಂತ ಪೂರ್ತಿ ಎಲ್ಲ ಮರಾಠಿಗ ಐತಿ ಸರ್. ಅವರು ಕಂಪೌಂಡ್ ಮರಾಠಿಯಾಗಿ ಬೋರ್ಡ್ ಕಟ್ಟಿದ್ದಾರೆ. ಅದನ್ನು ನಾ ಕಮಿಷನರ್ ಗಜಾನನ್ ಪಾಟೀಲ್ ಅವ್ರಿಗೆ ತೋರಿಸ್ಬಂದೆ ಸರ್. ಬಂದಿದ್ರೆ ಹೇಳ್ಬೇಕಾ ಸರ್? ಯಾವುದು ಮಾಡ್ತಾ ಇಲ್ಲ ಸರ್. ಅದು ಆಗ್ಲಿ ಸರ್. ಮತ್ತೆ ಪಂಚಾಯತಿ ಸರ್, ಸಿಂಧೆ ಸರ್, ತಮಗೂ ಅಧಿಕಾರ ಇದೆ. ತಾವು ಪಂಚಾಯತಿಗಳಿಗೆ ತಾಲೂಕು ಮಟ್ಟದ ಒಂದು ಸಭೆ ಮಾಡಿ ತಾಲೂಕು ಪಂಚಾಯತ್ ಇಒನ ಅದಕ್ಕೆ ಅಧ್ಯಕ್ಷನಾಗಿ ಮಾಡಬಹುದು, ತಹಶೀಲ್ದಾರ್ನ ಅಧ್ಯಕ್ಷನಾಗಿ ಮಾಡಬಹುದು. ಅವ್ರು ಮಾಡಿಕೊಂಡು ಇದನ್ನ ಅನುಷ್ಠಾನಗೊಳಿಸುವಂತ ಕೆಲಸ ಆಗ್ಬೇಕು ಸರ್. ಅದೇ ರೀತಿ ಅಬಕಾರಿ ಇಲಾಖೆ, ಸಹಕಾರಿ ಇಲಾಖೆ, ಕೈಗಾರಿಕೆ, ಶಿಕ್ಷಣ ಇಲಾಖೆ, ಈ ಪ್ರತಿಯೊಂದು ನಗರದಾಗಂತೂ ಬೇರೆ ಬೇರೆ ಈಗ ಖಾಸಗಿ ಶಾಲೆ ನನ್ನ ಸಹೋದರ ಹೇಳಿದ್ರು, ಅವ್ರು ಕನ್ನಡನ ಉಪಯೋಗ ಮಾಡಿದ್ರು ಸರ್. ಈಗಂತೂ ನಾಡಗೀತೆ ಸುಧಾ ಅಂತ ಇಲ್ಲ, ಅವ್ರು ನಾಡಗೀತೆನೂ ಅಂತ ಇಲ್ಲ ಸರ್.
ಇದು ಅತ್ಯಂತ ನಮ್ಗೆ ಅವಮಾನ ರೀ. ನಾಡಿಗೀತೆ ಸುಧಾ ಅನ್ನೋದಿಲ್ಲ ಅಂತಂದ್ರೆ ಅವ್ರು ತಗೊಂಡ್ ಏನ್ ಮಾಡೋದು, ಅವ್ರು ರದ್ದು ಮಾಡಿರ್ಬೇಕಾದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡಿ ಹೋಗಿ. ಅದಕ್ಕೆ ಆ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ವಿಶೇಷವಾದಂತ ಕ್ರಮ ಜರುಗಿಸಬೇಕಂತ ಕೇಳ್ತೇವೆ. ಮತ್ತೆ ಇನ್ನೊಂದ್ ಸರ್, ಆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಎಲ್ಲಾ ಪೆಟ್ರೋಲ್ ಬಂಕ್ದಾಗ ಯಾವ್ದಾದ್ರು ಒಂದು ಕನ್ನಡ ಬೋರ್ಡ್ ಇರೋದು ಸರ್. ಪೆಟ್ರೋಲ್ ಬಂಕ್ಗಳು, ಬೇರೆ ರಾಜ್ಯಕ್ಕೆ ಹೋಗ್ರಿ ಪೆಟ್ರೋಲ್ ಬಂಕ್ದಾಗ ಒಟ್ಟೆ ಒಂದು ಕನ್ನಡ ಅಕ್ಷರ ಇರೋದಿಲ್ಲ. ಅವೆಲ್ಲ ಅವ್ರ ಲೋಗೋ ಇದ್ರೂ ಅದು ಕನ್ನಡದಾಗ ಆಗ್ಬೇಕು ಸರ್. ಇಂಡಿಯನ್ ಆಯಿಲ್ ಅಂತೇಳೋ ಆಗ್ಬೇಕು. ಅವ್ರು ಬೇರೆ ಭಾಷೆ ಬರೀಲಿ ಬೇಡ ಅನ್ನೋದಿಲ್ಲ ನಾವು, ಆದ್ರೆ ಕನ್ನಡ ಉಪಯೋಗಿಸಿ ಬೇರೆ ಭಾಷೆ ಬರೀಲಿ. ಅವ್ರಿಗೆ ಹಿಂದಿ ಬೇಕಾದ್ರೆ ತ್ರಿಭಾಷಾ ಸೂತ್ರ ಇಟ್ಕೊಳ್ಳಿ ಸರ್, ನಮ್ಗೆ ಏನ್ ತೊಂದರೆ ಇಲ್ಲ. ಆದ್ರೆ ಕನ್ನಡ ಬಳಕೆ ಮಾಡಿ ಅವ್ರು ಮಾಡ್ಬೇಕು ಸರ್. ನಾವು ಇಂಡಿಯನ್ ಆಯಿಲ್ಗೂ ಲೆಟರ್ ಕೊಟ್ಟಿದೀವಿ, ಭಾರತ್ ಪೆಟ್ರೋಲ್ ಕೊಟ್ಟಿದೀವಿ, ಹಿಂದೂಸ್ತಾನ್ ಪೆಟ್ರೋಲಿಂಗ್ಗೂ ಕೊಟ್ಟಿದ್ದೀವಿ ಸರ್. ಈಗಿಂದ ನಾವು ಪೆಟ್ರೋಲ್ ಪಂಪ್ ಪರ್ಮಿಷನ್ ಕೊಡ್ತೀವಲ್ಲ, ಅದರಲ್ಲಿ ಒಂದು ಕಂಡೀಷನ್ ಇವತ್ತಿಂದ ಮುಂದಿನ ಆಯ್ತು ಸರ್. Okay, sir. ಫಸ್ಟ್ ಸ್ಟೆಪ್. Yes, sir. ಬಿಕಾಸ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವಶ್ಯಕತೆ ಇಲ್ಲ, ಪಂಪ್ ಹಾಕೋರು ನಮ್ಮವರೇ. ಅದೇ ಸರ್, ಹೌದು ಲೋಕಲಿ ಆರ್ಡರ್ ಮಾಡಿ. ಅದೇ ಸರ್, ಆಯ್ತು. ತಮ್ಮ ಅಲ್ಲಿಂದ ಬರ್ತದೆ ಸರ್. ಹಳೆಯ ಪೆಟ್ರೋಲ್ ಬಂಕ್ಸ್ ಏನೇನು ಪರ್ಮಿಷನ್ಸ್ ಕೊಟ್ಟಿದ್ದೀವಿ, ಚಾಲ್ತಿನಲ್ಲಿ ಯಾವ್ಯಾವ ಇದ್ದಾವೆ ಪಟ್ಟಿ ರೆಡಿ ಮಾಡಿ ನಮಗೆ ಕೊಡಿ. ರಿನಿವಲ್ಗೆ ಬಂದಾಗ ಆ ಕಂಡೀಷನ್ ಹಾಕಿ ಕೊಡಿ. ಗುಡ್. ಆಮೇಲೆ ಈಗ ವಿಶೇಷವಾಗಿ ಹಬ್ಬ ಹರಿದಿನ ಬಂದಾಗ ಸರ್, ಒಂದು ಗಣಪತಿ ಹಬ್ಬ ಬರಲಿ, ದಸರಾ ಬರಲಿ, ಇಲ್ಲ ಈ ಕಡೆ ರಂಜಾನು ಜಯಂತಿಗಳು ಆದಿದು ಹಬ್ಬ ಬರಲಿ, ಒಂದಕ್ಷರ ಕನ್ನಡದಾಗ ಇಲ್ಲದ ಎಲ್ಲ ನಾಮಫಲಕಗಳು ವಿಶೇಷ ಶುಭಾಶಯ ಪತ್ರಗಳನ್ನು ಹಚ್ಚಿಬಿಡ್ತಾರೆ. ಆಮೇಲೆ ನಾವೇನ್ರೆ ಕೇಳಕ್ ಹೋದ್ರೆ ಪೊಲೀಸರು ನಮ್ಗೆ ಹೇಳ್ತಾರೆ ಧಾರ್ಮಿಕ ಭಾವನೆ ಧಕ್ಕೆ ಬರ್ತದ, ಇದನ್ನೇನು ಮಾಡಕ್ ಹೋಗ್ಬೇಡ್ರಿ ಅಂತೇಳಿ. ಮತ್ತೆ ಅವ್ರ ಹಸ್ತಾರ, ಅವ್ರು ನಮ್ಮ ಭಾವನೆಗೂ ಧಕ್ಕೆ ಬರ್ತದೆ ಸರ್. ಕಮಿಷನರ್ ಸರ್ ದಯವಿಟ್ಟು ಅವ್ರ ಹಸ್ತಾರಲ್ರಿ, ಅವಾಗ ನಮಗೂ ಧಕ್ಕೆ ಬರ್ತದೆ, ನಮ್ಮ ಭಾವನೆಗಳಿಗೂ ಧಕ್ಕೆ ಆಗ್ತದೆ. ಅವ್ರಿಗೆ ಎಷ್ಟ ಆಗ್ಬೋದು, ಅವ್ರಿಗೆ ಎಷ್ಟ ಮನಸ್ಸಿಲ್ಲ, ನಮಗೂ ಕನ್ನಡದಲ್ಲಿ ಮನಸ್ಸಿಲ್ಲ ಐತಿಲ್ರಪ್ಪ. ನಮ್ಮ ಭಾವನೆಗಳಿಗೆ ಬಂದೇ ಇಲ್ಲ ಸರ್, ಅದು ಆಗ್ಲಿ ಸರ್. ನೀವು ಯಾರ್ಯಾರು ಆಗ್ತಾರ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ ಕಮಿಷನರ್ ಸರ್, ಕಾರ್ಪೊರೇಷನ್ ಕಮಿಷನರ್ ಸರ್, ದಯವಿಟ್ಟು ಅದಾಗ್ಲೇಬೇಕು. ಇಲ್ಲ ಅಂತಂದ್ರೆ ಅವ್ರು ಯಾವ ಮೂರ್ತಿ ಇಟ್ಟಿರ್ತಾರೋ, ಗಣಪತಿ ಇಟ್ರೆ ಗಣಪತಿ, ಅಲ್ಲಾನ್ ಇಟ್ರೆ ಅಲ್ಲಾನ್, ಅಲ್ಲ ಆ ಮೂರ್ತಿಗಳು ತಗೊಂಡೋಗಿ ನಾವು ಪ್ರತಿಭಟನೆ ಕುಂಡಬೇಕಾಗ್ತದೆ ಸರ್. ಶಿವಾಜಿ ಜಯಂತಿ, ಗಣೇಶೋತ್ಸವ, ಅದನ್ನ ರಂಜಾನ್ ಹೇಳಕತ್ತೀನಿ. ಬಂದಾಗ ಎಲ್ಲ ಒಂದೇ ಭಾಷೆ. ಆಮೇಲೆ ನಾವು ನವೆಂಬರ್ದಾಗ 2 ದಿನ ಇಟ್ಬಿಡುದಿಲ್ಲ, 1 ತಿಂಗಳು ಇಡಕ್ ಕೊಡುದಿಲ್ಲ ನಮಗೆ. ಅವ್ರದ್ದು 1 ತಿಂಗಳು 2 ತಿಂಗಳಾದ್ರೂ ಕೇಳವ್ರೆ ಯಾರು ದಿಕ್ಕಿರುದಿಲ್ಲ. ಇದು ಬೆಳಗಾವಿ ನಗರದ ದುರ್ದೈವ ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಅವ್ಯಾವವಾಗಿ ನಡಕತ್ತೆ ಸರ್, ಅದಕ್ಕೆ ಕಡಿವಾಣ ಬೀಳಲೇಬೇಕು. ಆಮೇಲೆ ನಾನು ಆಗ್ಲೇ ಹೇಳಿದಂಗ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆ ಮಾತಾಡ್ಲೇಬಾರ್ದು. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಮ್ಮನ್ನು ಕರೀತಾರೆ ಸರ್, ಕಮಿಷನರ್ ಸರ್ನು ಕರೀತಾರೋ, ಜಿಲ್ಲಾಧಿಕಾರಿನೂ ಕರೀತಾರೋ, ಸಿಂಧೆ ಸರ್ನು ಕರೀತಾರೋ, ಕಮಿಷನರ್ ಸರ್ನು ಕರೀತಾರೋ. ಅಲ್ಲಿ ಕನ್ನಡ ಬೋರ್ಡ್ ಇರಲಿಲ್ಲ ನೀವು ಹೋಗಕ್ ಹೋಗ್ಬಾರ್ದು ಸರ್. ಅಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ಲ ಹೋಗಕ್ ಹೋಗ್ಬಾರ್ದು. ಇಲ್ಲ ನಿಮ್ಮ ಕೆಳ ಅಧೀನ ಅಧಿಕಾರಿಗಳನ್ನ ಕೇಳ್ಕೊರಿ, ನೋಡಪ್ಪ ಅಲ್ಲಿ ಕನ್ನಡ ಹಾಕಿದ್ರೆ ಅಷ್ಟ ಬರ್ತೇನೆ ಅಂತ ಹೇಳಿ ನೀವು ಒಂದ್ ಮಾತು ಹೇಳಿ ಸರ್. ನೀವು ಹೋಗಿ ಅಲ್ಲೇ ಇದರಲ್ಲಿ ನನ್ನೊಂದು ಸಣ್ಣ ಆಕ್ಷೇಪಣೆ ಇದೆ. ಹೇಳಿ ಸರ್. ಆಸ್ ಆಫೀಸರ್ಸ್ ನಾವು ಎಲ್ಲ ಲ್ಯಾಂಗ್ವೇಜಸ್ ರೆಸ್ಪೆಕ್ಟ್ ಮಾಡಬೇಕು. ನಮಗೆ ಕನ್ನಡದ ಬಗ್ಗೆ ವಿಪರೀತ ಪ್ರೀತಿ ಇದೆ, ವಿಪರೀತ ಅಭಿಮಾನ ಇದೆ. ಆದರೆ ಖಾಸಗಿ ಪ್ರೋಗ್ರಾಮ್ಸ್ ಗಳಲ್ಲಿ ನಾವು ಬರೇ ಜಿಲ್ಲಾಧಿಕಾರಿಯಾಗಿ ಹೋಗಲ್ಲ. ನಾನು ಜಿಲ್ಲಾಧಿಕಾರಿಯಾಗಿ ನಾನು ಮೈನಾರಿಟಿ ಲ್ಯಾಂಗ್ವೇಜಸ್ ಪ್ರೊಟೆಕ್ಟ್ ಮಾಡ್ತೀನಿ. ಇದನ್ನು ಹೇಳಲಿಕ್ಕೆ ನನಗೇನು ಭಯ ಇಲ್ಲ, ಡೌಟು ಇಲ್ಲ. ಇದು ನನ್ನ ಕರ್ತವ್ಯ, ಈ ಕರ್ತವ್ಯವನ್ನು ನಾನು ಮಾಡ್ತೀನಿ. ಸೊ ನನಗೆ ಯಾವುದೇ ಬೇರೆ ಭಾಷೆ ಮೇಲೆ ಕ್ರೋಧ ಇಲ್ಲ. ನನಗೆ ಕನ್ನಡದ ಮೇಲೆ ವಿಪರೀತ ಪ್ರೀತಿ ಇದೆ. ಎಲ್ಲೆಲ್ಲಿ ಕಾನೂನಾತ್ಮಕವಾಗಿ ನಾನು ಬಳಸಬೇಕು, ನನ್ನ ಅಧಿಕಾರಿ ಮಿತ್ರರು ಬಳಸಬೇಕು, ಅದನ್ನು ಅನುಷ್ಠಾನ ಮಾಡಬೇಕು, ಅದರಲ್ಲಿ ನಾನು ಕಾನೂನು ಜೊತೆ ನಿಮ್ ಜೊತೆ ಇದೆ. ಅದನ್ನು ಹೊರತುಪಡಿಸಿ ನಾನು ಎಲ್ಲಾ ಭಾಷೆಗಳನ್ನು ಸಮಾನವಾಗಿ ಪ್ರೀತಿಸುತ್ತೇನೆ. ನನಗೆ ನನ್ನ ದೇಶದಲ್ಲಿರುವಂತಹ ವಿಭಿನ್ನತೆಯಲ್ಲಿ ಐಕ್ಯತೆ ಬಗ್ಗೆ ವಿಪರೀತ ಪ್ರೀತಿ ಇದೆ. ಕನ್ನಡದ ಬಗ್ಗೆನೂ, ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆನೂ ವಿಪರೀತ ಪ್ರೀತಿ ಇದೆ. ಇದರಲ್ಲಿ ಡೌಟ್ ಇಲ್ಲ. ಸೊ
ಅಷ್ಟೇ ನನ್ನ ಸಣ್ಣ ಆಕ್ಷೇಪಣೆ. ಅದರಲ್ಲಿ ಬೇರೆ ಎಲ್ಲ ಒಪ್ತೇನೆ, ಬೇರೆ ಎಲ್ಲ ಒಪ್ಕೊಳ್ತೀನಿ. ನಿಮ್ಮ ಆಕ್ಷೇಪಣೆಯನ್ನ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾ ನಾವು ಭಾಷಾ ಅಲ್ಪಸಂಖ್ಯಾತರಿಗೆ ಅವ್ರ ಭಾಷೆ ಬಳಸ್ಕೋಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೂ ಕನ್ನಡ ಒಂದು ಭಾಷೆಯನ್ನು ಬಳಸಿ ನಿಮ್ಮ ಭಾಷೆಯನ್ನು ಬಳಸ್ಕೊಡ್ರಿ ಬ್ಯಾಡ ಅಂತಾರೆ. ನಾವು ಬ್ಯಾಡ ಅಂತ ಹೇಳಿಲ್ಲ, ಒಂದ್ ನಿಮಿಷ ತಡ್ರಿ, ಬ್ಯಾಡ ಅಂತ ಹೇಳಿಲ್ಲ ನಾವು. ಅದಕ್ಕಾಗಿ ದಯವಿಟ್ಟು ಆರಾಗ್ಬೇಕು ಸರ್. ಆಮೇಲೆ ಈಗ ನಮ್ಮ ಕನ್ನಡ ಸಂಘಟನೆಗಳಿಗೆ ಕಲ್ಪು ಅಂತ ಬೇರೆ ಭಾಷೆಗಳು ನಾಮಫಲಕ ಹಾಕಿದ್ದಾರೆ ಸರ್. ಕಮಿಷನರ್ ಸರ್ ಹೇಳಿದ್ರು ಅವರು ಮತ್ತೆ ಇನ್ನೊಂದು ರೌಂಡ್ ಕೊಡ್ತೀನಿ. ಲಾಸ್ಟ್ ಸರ್ ಎಲ್ಲರೂ ವಾಪಸ್ ಕೊಡ 5 ನಿಮಿಷ ಎಲ್ಲರೂ ನಾನು ಪ್ರಭು ಕಾರ್ತಿಕಂತ ಕನ್ನಡ ರಾಷ್ಟ್ರೀಯ ಬೆಳಗಾವಿ ಜಿಲ್ಲಾಧ್ಯಕ್ಷ. ಸರ್, ನಮ್ಮದು ಸಿಒ ಬಗ್ಗೆ ಒಂದು 2 ಮಾತನಾಡೋದಿದ್ದೀನಿ. ಈಗ ಗ್ರಾಮೀಣ ಭಾಗದಲ್ಲಿ ಕನ್ನಡ ಶಾಲೆಗಳ ಬಗ್ಗೆ 1ನೇ ತಿಳ್ಕೊಂಡು 7ನೇ ಮಾಡೋ ವಾಯಿ ಬಂದಿದೆ. ಕನ್ನಡ ಸ್ಕೂಲು 8, 9, 10 ಮಂದಿ ಹುಡುಗರು ಫೇಲ್, ಸ್ಕೂಲ್ ಡ್ರಾಪ್ ಔಟ್. ಸಮಸ್ಯೆ ಏನು ಬರ್ತಾರೆ, ಗ್ರಾಮೀಣ ಭಾಗದಲ್ಲಿ 1ನೇದಿಂದ 7ನೇವರೆಗೂ ಸರಿಯಾದ ಎಜುಕೇಶನ್ ಸಿಗ್ತಾ ಇಲ್ಲ. ಇದ ನಮ್ದು ದೊಡ್ಡ ಸಮಸ್ಯೆ. ಹೋದ ವರ್ಷ ನೀವು ಇದ್ರ ಬಗ್ಗೆ ಮೀಟಿಂಗ್ ತಗೊಂಡಿದ್ದೀರಿ ಹೈಸ್ಕೂಲ್ದವ್ರಿಗೆ. ಏನಾಗ್ತಾ ಇದೆ ಅಂದ್ರೆ ಹೈಸ್ಕೂಲ್ ಟೀಚರ್ಸ್ ಪ್ರೆಷರ್ ಬರ್ತದ, ನೀವು ಪ್ರೆಷರ್ ಮಾಡೋದು ಯಾಕೆ ಬೇ ಅಂತ ಹುಡುಗರು ಅಂತ. ಸಮಸ್ಯೆ ಇರೋದು 1ನೇದಿಂದ 7ನೇವರೆಗೂ, ಅಲ್ಲಿ ಸರಿಯಾದ ಅವ್ರಿಗೆ ವಿದ್ಯೆ ಸಿಗ್ತಾ ಇಲ್ಲ. 1ನೇದಿಂದ 7ನೇ ಬಂದ ತಕ್ಷಣ 8ನೇ ಬಂದ ತಕ್ಷಣ ಮತ್ತೆ ABCD ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೋದು, ಕಕ್ಕಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರ. ಹಿಂಗಾಗಿ ಹುಡುಗರಿಗೆ ಏನಾಗ್ತದೆ ಅಂದ್ರೆ 8, 9ಗೆ ಸರಿಯಾದ ವಿದ್ಯೆ ಸಿಗ್ತಾವ, ಹುಡುಗರು ಸ್ಕೂಲ್ ಬಿಟ್ಟು ಓಡೋಂತಾರೆ. ಆಮೇಲೆ ಸ್ಕೂಲ್ ಬಿಟ್ಟಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಅವರಿಗೆ. ಇದು ವಿಪರೀತ ಅವ್ರ ಮೇಲೆ ಪ್ರೆಷರ್ ಆಗುತ್ತದೆ 8, 9. ದಯವಿಟ್ಟು ನಂದು ಒಂದು ಪ್ರಾರ್ಥನೆ ಏನಂದ್ರೆ 1ನೇದಿಂದ 7ನೇದೊಳಗೆ ಏನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅದಲ್ಲ, ಅವ್ರ ಗಮನವಿಟ್ಟು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಒಂದು ಮಾಡೋದು. ನಮಸ್ಕಾರ. ಕಮಿಷನರ್ ಸರ್ ಸರ್ ನಿಮಗೆ ಸರ್ ಈಗಾಗಲೇ ನಾನು ಕನ್ನಡ ಭಾಷಾ ವಿಧೇಯಕದ ಬಗ್ಗೆ ಹೇಳಿದೆ. ನಾವು ನಾಮಫಲಕ ಅಂದ್ರೆ ನಮ್ಮ ಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡಿಸಲು ನಮ್ಮ ಮೇಲೆ ಕೇಸ್ ಆಗ್ತದೆ. ಆದ್ರೆ ಅವ್ರು ಯಾರು ಉಲ್ಲಂಘನೆ ಮಾಡಿ ನಾಮಫಲಕ ಹಾಕಿರ್ತಾರಲ್ಲ ಅವ್ರ ಮೇಲೆ ಕೇಸ್ ಆಗ್ತದೆ. ನಮ್ಮ ಕನ್ನಡ ಹೋರಾಟಗಾರ ಮೇಲೆ ಅಷ್ಟೇ ಕೇಸ್ ಆಗ್ತದೆ, ಅವ್ರ ಮೇಲೆ ಹಾಕೋದಿಲ್ಲ. ಅವ್ರಿಗೆ ನಾವು ಒಂದು ಪತ್ರ ಬರೆದು ಕಾರ್ಪೊರೇಷನ್ ಕಮಿಷನರ್ ಅವರಿಗೋ ಅಥವಾ ಬೇರೆ ಕಂಟೋನ್ಮೆಂಟ್ ಅವರಿಗೋ ಬರೆದು ಅವ್ರ ಮೇಲೆ ಕೇಸ್ ಹಾಕಂತಂದ್ರೆ ನಮಗೊಂದು ಸಮಾಧಾನ ಇರ್ತೈತೆ. ನಮ್ಮ ಹಾಕೊಂಡು ಅವ್ರಿಗೆ ಹಾಕಿಸಿದ್ರು ಗಪ್ಪ ಅಂತ ಹೇಳಿದ್ವಿ. ಬರೀ ನಮಗೆ ಅಡ್ಡ ಹಾಕ್ಯಾರಿ ಅವ್ರಿಗೆ ಬಿಟ್ಬಿಟ್ಟು ಅಂತ ನಮ್ಗೆ ಮತ್ತಷ್ಟು ಸಂತಾಕ ಸರ್. ಇನ್ನೊಂದು ಕೇಸ್ ಆಗಲಿ ಇನ್ನೊಂದು ರೀತಿ ಹೋಗುತ್ತೆ ಸರ್. ಅದಕ್ಕೆ ಸರ್ ದಯವಿಟ್ಟು ಅದಾಗಬಾರ್ದು, ತಮ್ಮಲ್ಲಿ ಕೇಳ್ಕೊತೀನಿ. ಆಮೇಲೆ ನಾವು ನಮ್ಮ ಮೇಲೆ ಯಾವುದೇ ದರೋಡೆ, ಅತ್ಯಾಚಾರ, ಕೊಲೆ, ವೈಯಕ್ತಿಕವಾದಂತ ಯಾವುದೇ ಕೇಸ್ ಇಲ್ದಿದ್ರು ಕೂಡ ನಾವು ರೌಡಿ ಶೀಟರ್ಗಳು. ನಾನು ಹಿಡ್ಕೊಂಡು ಹೇಳಕತ್ತೀನಿ ಸರ್, ಹಿಂಗೆ ರೌಡಿ ಶೀಟರ್ ಮಾಡಕತ್ತಾರ ಸರ್. ನಮಗ್ ಚೆಕ್ ಮಾಡಿ ನೀವು ಬೇರೆ ನಮ್ಮ ಖಾಸಗಿ ಯಾವ್ದಾದ್ರು ಕೇಸ್ಗಳು ಇದ್ರ ನೀವು ಮಾಡಿ ಬೇರೆ ಇದ್ರೆ ಅವಶ್ಯಕತೆ ಇವತ್ತೇ ಅರೆಸ್ಟ್ ಮಾಡಿಸ್ತಾರೆ, ಏನು ತೊಂದರೆ ಇಲ್ಲ. ಅದು ಕನ್ನಡ ಪರ ಹೋರಾಟ ಮಾಡುವಾಗ ಏನೋ ಒಂದು ಹೋರಾಟ ಮಾಡುವಾಗ ಚೀರಾಡಿದಕ್ಕೋ ಒಂದು ಬ್ಯಾನರ್ ಹಾಕಿದ್ದಕ್ಕೋ ಅದು ನೀವು ರೌಡಿ ಶೀಟರ್ ಮಾಡ್ಕೊಂತ ಹೋದ್ರೆ ನಮ್ಮ ನೈತಿಕತೆಯನ್ನು ಕುಗ್ಗಿಸ್ದಂಗ ಆಗ್ತೈತಿ. ಹೋರಾಟಗಾರ ನೈತಿಕತೆಯನ್ನು ಕುಗ್ಗಿಸ್ದಂಗ ಆಕೈತಿ. ನಾವು ಮುಖ್ಯಮಂತ್ರಿಗಳಿಗೆ, ಪರಮೇಶ್ವರ್ ಅವರಿಗೆ ಒಂದು ಲೆಟರ್ ಬರ್ತಿದ್ವಿ. ನನಗೆ ಕಡೆ ಬಜಾರ್ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಬರ್ತದೆ ಸರ್. ಮಾಲ್ಬತ್ತಿ ಪೊಲೀಸ್ ಸ್ಟೇಷನ್ ಇನ್ಕ್ವೈರಿ ಮಾಡ್ತಾರೆ, ಕಡೆ ಬಜಾರ್ ಒಂದು ಲೆಟರ್ ಬರ್ತದ. ಏನಂತಂದ್ರೆ
ಅವರು ಸರ್ಕಾರಕ್ಕೆ ವರದಿ ಕಳಿಸಿರ್ ಸರ್. ದಯವಿಟ್ಟು ಒಂದಿಟ್ಟು ನಮ್ಗೆ ಕನ್ನಡ ಹೋರಾಟಗಾರ ಮೇಲೆ, ರೈತ ಹೋರಾಟಗಾರ ಮೇಲೆ, ದಲಿತ ಹೋರಾಟಗಾರ ಮೇಲೆ ಕರುಣೆ ಇರುತ್ತೆ ಸರ್ ಪೊಲೀಸರು. ನೀವು ನಮ್ ಜೊತೆ ಒಳ್ಳೆ ರೀತಿ ಸ್ಪಂದಿಸ್ತೀರಿ ಸರ್. ಅದಕ್ಕೆ ಏನ್ ಬರ್ದಿರ್ತಾರಂತಂದ್ರು, ಇವರ ಮೇಲಿನ ಕೇಸ್ಗಳನ್ನ ತಕ್ಕೊಳ್ಳೋದ್ರಿಂದ ನ್ಯಾಯಾಲಯಕ್ಕೆ ನಾವು ಅಗೌರವ ತೋರಿಸಿದಂಗ ಆಗ್ತೈತಿ, ಪೊಲೀಸರ ನೈತಿಕತೆಯನ್ನ ಕುಗ್ಗಿಸಿದಂಗ ಆಗ್ತೈತಿ. ಹಂಗಾದ್ರೆ ನೀವು ನಮ್ಮ ಕೇಸ್ ಹಾಕಿ ನಮ್ಮ ನೈತಿಕತೆ ಕುಗ್ಗಿಸ್ತೀರಿ ಅನ್ನೋ ಆ ಪ್ರಶ್ನೆ ನಮ್ಮಲ್ಲಿ ಮೂಡ್ತ. ಅದಕ್ಕೆ ಅದು ಆಗ್ಬಾರ್ದು ಸರ್. ಏನೋ ಆಗಿರ್ತಾವ ಅದನ್ನ ಬರೆದು ಕಳಿಸ್ತೀರಿ ಸರ್. ಸರ್ಕಾರ ಮಾಡಿದಾಗ ಅದನ್ನ ತಕ್ಕೊಳಕ್ ವಿಚಾರ ಮಾಡಿದಾಗ ನೀವು ಈ ರೀತಿ ಪೊಲೀಸರ ನೈತಿಕತೆ ಯಾರು ಇಲ್ಲ ಸರ್. ಹಾಗಾದ್ರೆ ನೀವು ನಮ್ಮ ಮೇಲೆ ಕೇಸ್ ಹಾಕಿದಾಗ ನಮ್ಮ ನೈತಿಕತೆ ಕುಗ್ಗಿಸಿದ್ರೇನು? ಇಲ್ಲ, ನಿಮ್ ಕಾನೂನು ಸುವ್ಯವಸ್ಥೆ ಮಾಡಕ್ ಮಾಡಿದೆ, ಅದನ್ನ ಒಪ್ಕೊಂಡಿದ್ದೇವೆ, ನಾವು ಗೌರವಿಸಿದ್ದೇವೆ, ನಾವು ಜೈಲಿಗೆ ಹೋಗಿ ಬಂದಿದ್ದೀವಿ. ಆದ್ರೆ ಈ ರೀತಿ ನಮ್ಮನ್ನ ಕೇಸ್ ಹಾಕಿ ನಮ್ಮನ್ನ ದಮನ ಮಾಡುವಂತ ಕೆಲಸ ದಯವಿಟ್ಟು ಆಗ್ಬಾರ್ದು. ತಮ್ಮ ತಳಹಂತದ ಅಧಿಕಾರಿಗಳಿಗೆ ಹೇಳ್ತಾರೆ, ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಚಲೋ ಅದ, ಇಲ್ಲ ಅಂತೇಳಿ ಇಲ್ಲ. ಆದ್ರೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗುವಾಗ ಒಂದು ಸಮಸ್ಯೆ ನಮ್ಗೆ ಜಾರಿಯಾಗಿ ಹೋಗಿರ್ತದೆ. ಇರೋವಾಗ ಏನು ಮಾಡುದಿಲ್ಲ, 2 ವರ್ಷ ನಂತರ ನಮ್ಗೊಂದು ಸಮಸ್ಯೆ ಬರೋಂಗ್ ಮಾಡಬೇಕು. ದಯವಿಟ್ಟು ಧನ್ಯವಾದ ಪರ್ಮಿಷನ್ ಕೊಡ್ತೇವೆ ಸರ್. ನೀವು ಓಕೆ, ಬ್ಯಾನರ್ ವಿಚಾರ ಮತ್ತು ಪೊಲೀಸ್ದು ಏನಿದೆ ಇದು ಚಿಂತನೆ ಮಾಡ್ತೇನ್ರಿ. ಹಂಗಲ್ಲ, ಹಂಗಾಗಲ್ರಿ, ಕುತ್ಕೊಳ್ತೀನಿ. ನಿಮ್ಗೆ ಹಂಗಾಗಲ್ಲ. ನಾವು ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ, ಈಗ ನಾವೆಲ್ಲರೂ ಹೋರಾಟಗಾರರಲ್ಲ, ನಾವು ಬುದ್ಧಿಜೀವಿಗಳು. ಕೂತ್ಕೊಳ್ಳಿ ಫಸ್ಟ್. ಇದಕ್ಕೆ ಒಂದು ಪದ್ಧತಿ ಇದೆ. ಈ ಸಭೆ ಚಿಂತನ ಮಂಥನ ಮುಂದಿನ ತಿಂಗಳು ನಾನು ಮತ್ತೆ ಮಾಡ್ಬೇಕಂದ್ರೆ ಈ ಪದ್ಧತಿಯನ್ನು ನಾವು ಫಾಲೋ ಮಾಡ್ಬೇಕು. ಆವಾಗ ಎಷ್ಟು ಸಂಘಟನೆಗಳಿದೆ ಗೊತ್ತಾ ನಿಮ್ಗೆ? ಬರೇ ಬೆಳಗಾವಿ ಜಿಲ್ಲೆನಲ್ಲಿ ಎಷ್ಟು ಇರ್ತಾರೋ ಗೊತ್ತಲ್ಲ. ಎಲ್ಲರಿಗೂ ಅವಕಾಶ ಸಿಗ್ಬೇಕಂದ್ರೆ ಅದಕ್ಕೆ ಒಂದು ವಿಧಾನ ಇದೆ, ಅದನ್ನು ಪಾಲಿಸ್ಬೇಕು. ನಿಮ್ಗೂ ಅವಕಾಶ ಸಿಗುತ್ತೆ, ನೀವು ಮಾತಾಡ್ಬೇಕಂದ್ರೆ ನಾನು ಕೂತ್ಕೊಳ್ತೇನೆ.